ಮೀನು ಹಿಡಿತಾರೆ. ಹಲವಾರು ಪಂದ್ಯಗಳನ್ನಿಟ್ಟು ಯಾರು ಬಲಶಾಲಿ ಅಂತ ಅವರು ತಮ್ಮೊಳಗೆ ಪಂದ್ಯಗಳನ್ನಿಟ್ಟು ಈ ರೀತಿ ಆಟಗಳನ್ನ ಆಡ್ತಾ ಇರ್ತಾರೆ. ಹೀಗೆ ಇವರಿಬ್ಬರು ಒಳ್ಳೆಯ ಸ್ನೇಹಿತರಾಗ್ತಾರೆ. ಚಳಿಗಾಲ ಬಂದಾಗ ಮಂಗೋಲಿಯನ್ನರು ತಮ್ಮ ಬಿಡಾರಗಳನ್ನು ಬೇರೆ ಕಡೆ ಅವರು ಸ್ಥಳಾಂತರ ಮಾಡ್ತಾರೆ. ಅದೇ ರೀತಿ ಚಳಿಗಾಲ ಬಂದಾಗ ಜಮುಕ ತಮ್ಮ ಜನಾಂಗದವರೆಲ್ಲ ಬಿಡಾರಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಾರೆ. ಆಗ ಟೆಮುಜಿನ್ಗೆ ಬೇಸರ ಆಗುತ್ತೆ. ಮತ್ತೆ ಚಳಿಗಾಲ ಮುಗಿದ ಮೇಲೆ ಜಮುಕದವರು ಜನಾಂಗದವರು ಅಲ್ಲಿ ಬರ್ತಾರೆ. ಮತ್ತು ಟೆಮುಜಿನ್ಗೆ ಖುಷಿ ಆಗುತ್ತೆ. ಹೀಗೆ ಜೀವನ ನಡೀತಾ ಇರುತ್ತೆ. ಒಂದಿನ ಟೆಮುಜಿನ್ ಮತ್ತು ಜಮುಕ ಕುದುರೆ ಸವಾರಿ ಮಾಡಿಕೊಂಡು ತುಂಬ ದೂರ ಹೊರಟೋಗ್ತಾರೆ. ವಾಪಸ್ ಬರಬೇಕು ಅನ್ನೋಷ್ಟರೊಳಗೆ ಕತ್ಲಾಗುತ್ತೆ. ಅವರು ಆ ರಾತ್ರಿನ ಒಂದು ಪ್ರದೇಶದಲ್ಲಿ ಕಳೀತಾರೆ. ಆಗ ಒಂದು ಬೆಂಕಿ ಮಾಡಿ ಅಲ್ಲಿ ಆಹಾರನೆಲ್ಲ ಸೇವಿಸ್ಬಿಟ್ಟು ಇಬ್ಬರು ಮಾತಾಡ್ತಾ ಇರ್ತಾರೆ. ಆಗ ಜಮುಕ ಹೇಳ್ತಾನೆ, ಟೆಮುಜಿನ್, ನನಗೆ ಒಂದು ಆಸೆ ಇದೆ ಅಂತ. ಟೆಮುಜಿನ್ ಕೇಳ್ತಾನೆ, ಏನು ಜಮುಕ ಹೇಳು ಅಂತ. ಈಗ ನಮ್ಮ ಮಂಗೋಲಿಯ ಜನಾಂಗದವರು ಬೇರೆ ಬೇರೆ ಗುಂಪುಗಳಾಗಿ ಹಗೆತನ ಬೆಳೆಸ್ಕೊಂಡು ನಾವು ಬೇರೆ ಬೇರೆಯಾಗಿ ಬಾಳ್ತಾ ಇದ್ದೀವಿ. ಹೀಗೆ ಹೋದರೆ ಮುಂದೆ ಒಬ್ಬರನ್ನೊಬ್ಬರು ಕೊಂದು ಮುಂದೆ ಮಂಗೋಲಿಯ ಜನಾಂಗನೇ ಇಲ್ಲದೇ ಇರೋ ಥರ ಆಗೋಗುತ್ತೆ. ಆದ್ದರಿಂದ ನಮ್ಮ ಜನಾಂಗದವರೆಲ್ಲ ಒಟ್ಟುಗೂಡಿ ಮಂಗೋಲಿಯ ದೇಶವನ್ನು ನಿರ್ಮಿಸಬೇಕು ನಾವು ಅಂತ ಹೇಳ್ತಾನೆ. ಅಲ್ಲಿವರೆಗೂ ಟೆಮುಜಿನ್ಗೆ ಇದೆಲ್ಲ ಗೊತ್ತೇ ಇರೋಲ್ಲ, ಆ ಯೋಚನೆ ಬಂದಿರಲ್ಲ ಅವನಿಗೆ. ದೇಶನ ಹಂಗಂದರೆ ಏನು, ಹೇಗೆ ಅಂತ ಕೇಳ್ತಾನೆ ಅವನು. ಆಗ ಜಮುಕ ಚೀನಾ ದೇಶದವ್ರನ್ನ ಉದಾಹರಣೆ ಕೊಡ್ತಾನೆ. ಈ ಚೀನಿಯರಿದಾರಲ್ಲ, ಅಲ್ಲಿ ಈ ಜಿನ್ ಅನ್ನೋ ಜನಾಂಗದವರು ಇಡೀ ಚೀನಾವನ್ನು ಆಳ್ತಾ ಇದ್ದಾರೆ, ಒಬ್ಬನೇ ಅರಸ. ಆದರೆ ನಮ್ಮಲ್ಲಿ ಹಾಗಿಲ್ಲ, ಎಲ್ಲರೂ ಬೇರೆ ಬೇರೆ ಗುಂಪುಗಳಾಗಿದ್ದೀವಿ, ಒಂದೊಂದು ಗುಂಪಿಗೆ ಒಬ್ಬೊಬ್ಬ ರಾಜ ಆಗಿದ್ದಾನೆ. ಈ ರೀತಿ ಆದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ಈ ಮಂಗೋಲಿಯರನ್ನ ಎಲ್ಲರನ್ನು ಒಟ್ಟುಗೂಡಿಸಿ ನಾವು ಒಗ್ಗಟ್ಟಾಗಿ ಮಂಗೋಲಿಯ ದೇಶವನ್ನು ನಿರ್ಮಿಸಬೇಕು ಅನ್ನೋದು ನನ್ನ ಕನಸು ಅಂತ ಜಮುಕ ಟೆಮುಜಿನ್ಗೆ ಹೇಳ್ತಾನೆ. ಆಗ ಟೆಮುಜಿನ್ ಯೋಚನೆ ಮಾಡಿ ಹೇಳ್ತಾನೆ, ಸರಿ ಮಾಡೋಣ ಅಂತ. ಆಗ ಜಮುಕ ಕೇಳ್ತಾನೆ, ನೀನು ನನ್ನ ಜೊತೆ ಇರ್ತೀಯ ಅಂತ. ಟೆಮುಜಿನ್ ಏನು ಮಾಡ್ತಾನೆ, ಒಂದು ಚಾಕು ತೊಗೊಂಡು ತನ್ನ ಹೆಬ್ಬೆರಳನ್ನ ಅವನು ಕತ್ತರಿಸ್ತಾನೆ. ರಕ್ತ ಬರುತ್ತೆ. ಜಮುಕ ಸಹ ಅದೇ ರೀತಿ ಹೆಬ್ಬೆರಳನ್ನ ಕತ್ತರಿಸ್ತಾನೆ. ಇಬ್ಬರು ಆ ಹೆಬ್ಬೆರಳನ್ನ ಒಂದು ಮಾಡ್ತಾರೆ, ಕೈಗಳನ್ನ ಗಟ್ಟಿಯಾಗಿ ಇಟ್ಕೊಳ್ತಾರೆ. ಆಗ ಟೆಮುಜಿನ್ ಹೇಳ್ತಾನೆ, ಇವತ್ತಿಂದ ನೀನು ನನ್ನ ರಕ್ತ ಹಂಚಿಕೊಂಡಂತಹ ಸಹೋದರ ಅಂತ ಹೇಳಿಬಿಟ್ಟು ನಾನು ನಿನ್ನೊಂದಿಗೆ ಸಾಯೋವರೆಗೂ ಜೊತೆಗಿರ್ತೀನಿ ಅಂತ ಹೇಳ್ತಾನೆ. ಟೆಮುಜಿನ್ನ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.